ಆಂಧ್ರಪ್ರದೇಶದ ಗುಂಟೂರಿನ ಆಚಾರ್ಯ ನಾಗಾರ್ಜುನ ವಿಶ್ವವಿದ್ಯಾನಿಲಯದಲ್ಲಿ ಡಿಸೆಂಬರ್ 12ರಿಂದ 16ರವರೆಗೆ ನಡೆದ 78ನೇ ಅಖಿಲ ಭಾರತ ವಿಶ್ವವಿದ್ಯಾಲಯ ಅಥ್ಲೆಟಿಕ್ಸ್ನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯವು 177 ಅಂಕಗಳೊಂದಿಗೆ ಸಮಗ್ರ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ಈ ಅಂಕವು ಅಖಿಲ ಭಾರತದ ವಿಶ್ವವಿದ್ಯಾನಿಲಯದ ಅಥ್ಲೆಟಿಕ್ಸ್ನ 78 ವರ್ಷದ ಇತಿಹಾಸದಲ್ಲಿ ಇದೇ ಮೊದಲ ಗರಿಷ್ಠ ದಾಖಲೆಯಾಗಿದೆ ಎಂದು ಆಳ್ವಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಪ್ರಶಂಸಿಸಿದ್ದಾರೆ. ಮೂಡಬಿದ್ರಿಯಲ್ಲಿರುವ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಎಂದರೆ ಅದು ಪ್ರತಿಭೆಗಳ ಸಾಗರ. ಪಠ್ಯಕ್ರಮದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆ, ಕಲೆ, ಸಂಗೀತ, ಮನರಂಜನೆಯೊಂದಿಗೆ ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗೆ ಪೂರಕ ವಾತಾವರಣ ಹೊಂದಿದೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಹೆಮ್ಮೆಗೆ ಇನ್ನೊಂದು ಗರಿ ಎಂದರೆ 78ನೇ ಅಖಿಲ ಭಾರತ ವಿಶ್ವವಿದ್ಯಾಲಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್. ಮಂಗಳೂರು ವಿಶ್ವವಿದ್ಯಾನಿಲಯವು ಸತತವಾಗಿ 2ನೇ ಬಾರಿಗೆ ಈ ಅಖಿಲ ಭಾರತ ಮಟ್ಟದ ಅಥ್ಲೆಟಿಕ್ಸ್ನಲ್ಲಿ ಚಾಂಪಿಯನ್ ಆಗಿ ಮಿಂಚಿದ್ದು. ಇದರಲ್ಲಿ ಆಳ್ವಾ ಶಿಕ್ಷಣ ಸಂಸ್ಥೆಯ ಕೊಡುಗೆ ಅಪಾರವಾಗಿದೆ. ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿದ 70 ಮಂದಿ ಕ್ರೀಡಾಳುಗಳಲ್ಲಿ 62 ಮಂದಿ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಎನ್ನುವುದು ಹೆಮ್ಮೆಯ ವಿಚಾರವಾಗಿದೆ. ದೇಶದ 226 ವಿಶ್ವವಿದ್ಯಾನಿಲಯಗಳ 3500ರಷ್ಟು ಕ್ರೀಡಾಪಟುಗಳ ಪೈಕಿ ಆಳ್ವಾಸ್ ವಿದ್ಯಾರ್ಥಿಗಳು 11 ಚಿನ್ನ, 8 ಬೆಳ್ಳಿ ಹಾಗೂ 6 ಕಂಚಿನ ಪದಕಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಲ ಆಂಧ್ರಪ್ರದೇಶದ ಗುಂಟೂರಿನ ಆಚಾರ್ಯ ನಾಗಾರ್ಜುನ ವಿಶ್ವವಿದ್ಯಾಲಯದಲ್ಲಿ ಡಿಸೆಂಬರ್ 12ರಿಂದ 16ರವರೆಗೆ ನಡೆಯಿತು. ಇದರಲ್ಲಿ ನಮ್ಮ ಮಂಗಳೂರು ಯೂನಿವರ್ಸಿಟಿಯಿಂದ ಸುಮಾರು 70 ಕ್ರೀಡಾಪಟುಗಳು ಭಾಗವಹಿಸಿದರು. 70 ಕ್ರೀಡಾಪಟುಗಳಲ್ಲಿ 62 ಮಂದಿ ಆಳ್ವಾಸ್ ಕಾಲೇಜಿನ ಕ್ರೀಡಾಪಟುಗಳು ಎಂದು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ. 1000ಕ್ಕೂ ಹತ್ತಿರ ಇರುವಂಥ ವಿಶ್ವವಿದ್ಯಾನಿಲಯದಲ್ಲಿ 226 ವಿಶ್ವವಿದ್ಯಾನಿಲಯಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ 3500 ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸಿದರು. ಇಂಥ ಕ್ರೀಡಾಕೂಟದಲ್ಲಿ ಈ ಸಲ ಮಂಗಳೂರು ವಿಶ್ವವಿದ್ಯಾಲಯವನ್ನು ರಚಿಸಿದಂಥ ಆಳ್ವಾಸ್ ವಿದ್ಯಾರ್ಥಿಗಳು ಬಹಳ ದೊಡ್ಡ ಗಮನಾರ್ಹವಾದಂಥ ಒಂದು ಸಾಧನೆಯನ್ನು ನಮ್ಮ ದೇಶದಲ್ಲಿ ಮಾಡಿದರು. ಇನ್ನೂ ವಿಶೇಷವೇನೆಂದರೆ ಆಳ್ವಾಸ್ನ ಕ್ರೀಡಾಪಟುಗಳು ಈ ಬಾರಿಯ ಕ್ರೀಡಾಕೂಟದಲ್ಲಿ 9 ಕೂಟ ದಾಖಲೆಗಳನ್ನು ಮಾಡಿದ್ದಾರೆ. ಏಲಕಿಯಾ ದಾಸನ್ 200 ಮೀಟರ್ ಓಟದಲ್ಲಿ ಅಖಿಲ ಭಾರತ ವಿಶ್ವವಿದ್ಯಾಲಯ ಅಥ್ಲೆಟಿಕ್ಸ್ ಕ್ರೀಡಾಕೂಟದ 37 ವರ್ಷಗಳ ಹಿಂದಿನ ದಾಖಲೆಯನ್ನೇ ಮುರಿದಿದ್ದಾರೆ. ಇನ್ನು 3000 ಮೀಟರ್ ಓಟದಲ್ಲಿ ಜ್ಯೋತಿ, ಮಹಿಳಾ ಹೈಜಂಪ್ನಲ್ಲಿ ಏಂಜಲ್, ಪುರುಷರ 10,000 ಮೀಟರ್ ಓಟದಲ್ಲಿ ರಂಜಿತ್ ಕುಮಾರ್, ಅರ್ಜುನ್ ಕುಮಾರ್, ಪುರುಷರ ಡಿಸ್ಕಸ್ ಥ್ರೋನಲ್ಲಿ ಸಚಿನ್ ದಾಖಲೆ ಮಾಡಿದ್ದಾರೆ. ಕುತೂಹಲಕಾರಿಯಾಗಿದ್ದ ಪುರುಷರ 4x100 ಮತ್ತು 4x400 ರಿಲೇನಲ್ಲಿ ನೂತನ ದಾಖಲೆ ನಿರ್ಮಾಣವಾಗಿದೆ. ರಿಲೇನಲ್ಲಿ ಓಡಿದ 8 ಮಂದಿ ಕ್ರೀಡಾಪಟುಗಳು ಆಳ್ವಾಸ್ನ ವಿದ್ಯಾರ್ಥಿಗಳಾಗಿದ್ದಾರೆ. ಕೂಟ ದಾಖಲೆ ಮಾಡಿದ 8 ಮಂದಿಗೆ ತಲಾ 25,000 ರೂಪಾಯಿ, ಚಿನ್ನದ ಪದಕ ಪಡೆದವರಿಗೆ 10,000 ರೂಪಾಯಿ, ಬೆಳ್ಳಿಯ ಪದಕ ಪಡೆದವರಿಗೆ 5,000 ರೂಪಾಯಿ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದವರು ತಿಳಿಸಿದರು. ಸ್ಟೀಪಸ್ ಚೇಸ್ನಲ್ಲಿ ಆಳ್ವಾಸ್ನ ಜ್ಯೋತಿ, ಮಹಿಳಾ ಹೈಜಂಪ್ನಲ್ಲಿ ಏಂಜಲ್, ಪುರುಷರ 10,000 ಮೀಟರ್ ಓಟದಲ್ಲಿ ರಂಜಿತ್ ಕುಮಾರ್ ಕೂಟ ದಾಖಲೆ ಮಾಡಿದ್ದಾರೆ. ಪುರುಷರ 10,000 ಮೀಟರ್ ಅರ್ಜುನ್ ಕುಮಾರ್ ಮತ್ತು ಪುರುಷರ ಡಿಸ್ಕಸ್ ಥ್ರೋದಲ್ಲಿ ಸಚಿನ್ ಕೂಟ ದಾಖಲೆ ಮಾಡಿದ್ದಾರೆ. ತಮ್ಮ ಹಳೆಯ ದಾಖಲೆಗಳನ್ನು ಉತ್ತಮಪಡಿಸಿಕೊಂಡಿದ್ದಾರೆ. ಪುರುಷರ 4x100 ಮೀಟರ್ ಮತ್ತು ಪುರುಷರ 4x400 ಮೀಟರ್ ರಿಲೇಯಲ್ಲಿ ನೂತನ ಕೂಟ ದಾಖಲೆಯಾಗಿದ್ದು, ಎರಡೂ ವಿಭಾಗದಲ್ಲಿ ಓಡಿದಂಥ 8 ಮಂದಿ ಕ್ರೀಡಾಪಟುಗಳು ಕೂಡ ಆಳ್ವಾಸ್ನವರೇ ಆದದ್ದು ವಿಶೇಷ. ಕೂಟ ದಾಖಲೆ ಮಾಡಿದಂಥ 8 ಮಂದಿಗೆ ತಲಾ 25,000 ರೂಪಾಯಿ, ಚಿನ್ನದ ಪದಕ ಪಡೆದವರಿಗೆ 10,000 ರೂಪಾಯಿ,
ಬೆಳ್ಳಿ ಪದಕ ಪಡೆದವರಿಗೆ 5,000 ರೂಪಾಯಿ ಹಾಗೂ ಕಂಚಿನ ಪದಕ ಪಡೆದವರಿಗೆ ತಲಾ 3,000 ರೂಪಾಯಿ ನಗದು ಬಹುಮಾನ ನೀಡುವುದಾಗಿ ನಾನು ಘೋಷಿಸಲಿಕ್ಕೆ ಇಚ್ಛೆಪಡ್ತೇನೆ. ಪ್ರೇಮಶ್ರೀ, ವಿ4 ನ್ಯೂಸ್ 24/7 ಮೂಡಬಿದ್ರೆ.